ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಮ್ಯಾಕ್ಸಿಮಾ ಮಿನಿಮಾದ ಕಡೆಯ ಭಾಗ ಇದು. ಈ ಹಳೆ ಎಪಿಸೋಡು ಒಂದು 22-23 ನಿಮಿಷದ ಒಂದು ಭಾಗ ಆಗಿದೆ. ಬಹುಶಃ ಇದೊಂದು 20ರಿಂದ 25 ಅಥವಾ 30 ನಿಮಿಷಕ್ಕೆ ಆಗ್ಬೋದೇನೋ. ಕಂಪ್ಲೀಟಾಗಿ ಮ್ಯಾಕ್ಸಿಮಾ ಮಿನಿಮಾ ಕವರ್ ಮಾಡ್ದಂಗೆ ಆಗುತ್ತೆ. ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರು. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ಉದಯ್. ನಾವೀಗಾಗಲೇ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಕಲಿಸಿದ್ದೀವಿ. ಇದು ನಮ್ಮ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ನ ಕಡೆಯ ಭಾಗ. ಬಹುತೇಕ ಕಾನ್ಸೆಪ್ಟ್ಗಳನ್ನು ಕಲಿಸುವ ಒಂದು ಪ್ರಯತ್ನವನ್ನು ಮಾಡ್ತೀವಿ. ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರ್. ನಮಸ್ಕಾರ. ಓದ್ತಿಯಪ್ಪ ನೆಕ್ಸ್ಟ್ ಕ್ವೆಶನ್? ಎಸ್ ಸರ್. Find the maximum value of the function f of x equals to sin of sin x for all x belongs to R. Sin of sin x for all x belongs to R. Sin function graph ಬರ್ಬಿಡೋಣ ಫಸ್ಟ್. Sir. This is the graph of sin x. Yes. Okay. Yes, sir. ಹೌದಾನೆ? We know that minus 1 less than or equal to sin x, that is less than or equal to plus 1. So sin of minus 1 is less than or equal to sin of sin x, that is less than or equal to sin 1. ಹೌದಾ? So therefore maximum value is sin 1. ಇಲ್ಲಿ ಪ್ರಶ್ನೆ ಅದಲ್ಲ. ಸರ್, ಅದು ಯಾವ ಗ್ಯಾರಂಟಿ ಮೇಲೆ ಹೇಳ್ಬಿಟ್ರಿ ಸರ್? ಈಗ ನೋಡು ಏನಾಗುತ್ತೆ. Let us take a simple question. Minus 2 is less than x lesser than 3. ಒಪ್ಕೋತೀಯ? ಯಾಕೆಂದ್ರೆ minus 2ಗಿಂತ 3 ಜಾಸ್ತಿ ಇದೆ. ಆವಾಗ ನೀ ಏನೋ ಇದು ಮಾಡ್ತೀಯ. ಬಟ್ ಇಲ್ಲಿ sin x ಮೇಲೋಗುತ್ತೆ ಕೆಳಗೆ ಬರುತ್ತೆ, ಮೇಲೋಗುತ್ತೆ ಕೆಳಗೆ ಬರುತ್ತೆ. ಯಾವ ಗ್ಯಾರಂಟಿ ಮೇಲೆ ಇದನ್ನು ಹೇಳ್ತೀರಿ ಅಂತ ಆ ಗ್ಯಾರಂಟಿ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಏನು -1 ಇಲ್ಲಿದೆಯಾ? -1 ಅಂದ್ರೆ ವ್ಯಾಲ್ಯೂ ಎಷ್ಟು? -1 ರೇಡಿಯನ್. 1 ರೇಡಿಯನ್ is equal to ಎಷ್ಟು ಡಿಗ್ರಿ? ಪೈ ರೇಡಿಯನ್ is equal to ಎಷ್ಟು ಡಿಗ್ರಿ? 1 ರೇಡಿಯನ್ is equal to 180 by pi. 180 by pi. 180 by 3.14. 57 degrees. So ಇದು sin of minus 57 degrees. sin of plus 57 degrees. ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಗೊತ್ತಾ ನಿಮಗೆ? ಇಲ್ಲಿಂದ ಇಲ್ಲಿ ತನಕ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ, ಆದ್ರಿಂದ ನಾನು ಈ ಸೈನ್ ಹಾಕ್ಬೋದು. ಅರ್ಥ ಆಗ್ತಾ ಇದೆಯಾ? ಅದೇ ಏನಾದ್ರು ಇಲ್ಲಿತ್ತು ಅಂತ ಇಟ್ಕ, ಲೆಟ್ ಅಸ್ ಸೇ ಇದು 3.14 ಅಲ್ವಾ, ರೈಟ್? 3 ಇಂದ -3 4 ಇದ್ದಿದ್ರೆ, ಅಥವಾ 3 ಇಂದ ಇಲ್ಲಿತ್ತು ಅಂತ ಇಟ್ಕ, ಇದು 3.14 ಗಿಂತ ಕಡಿಮೆ 3 ಇಂದ 10 ತನಕ ಯಾವ್ದು ಹಾಕೊಂಡ್ಬಿಟ್ಟಿದ್ದು, ಅವಾಗ ಇವೆಲ್ಲ ಮಾಡೋಕ್ಕಾಗೋದಿಲ್ಲ, ಅವಕಾಶ ಇರೋದಿಲ್ಲ. ಸೊ ಜಸ್ಟ್ ಬಿಕಾಸ್ ಆಫ್ ದಿಸ್ ರೈಸ್ ಇನ್ ದ ಕರ್ವ್ ವಿ ಆರ್ ಸೇಯಿಂಗ್. ಅರ್ಥ ಆಯ್ತಾ? The area of right-angled triangle of a given hypotenuse is maximum when the triangle is. ಇದಕ್ಕೇನು ಎಕ್ಸ್ಪ್ಲೇಷನ್ ಬೇಡಪ್ಪ. ಇಟ್ಸ್ ಸಿಂಪಲ್. ರೈಟ್ ಆಂಗಲ್ ಟ್ರಯಾಂಗಲ್ ಮ್ಯಾಕ್ಸಿಮಮ್ ಆಗಬೇಕಾದ್ರೆ ಸೈಡ್ಸ್ ಈಕ್ವಲ್ ಆಗಿರಬೇಕು. ಸೊ ಇಟ್ ಮಸ್ಟ್ ಬಿ ಎನ್ ಐಸಾಸೆಲೆಸ್ ಟ್ರಯಾಂಗಲ್. ಈ ಥರದ್ದೆಲ್ಲ ಬಂದ್ರೆ ನಿಮಗೆ ಹಬ್ಬ ಅಂತ. Maximum value of the function f of x equals to x by 8 plus 2 by x on the interval 1,6 is. x by 8 plus 2 by x 1,6 ಇಂಟರ್ವಲ್ ಎಲ್ಲಿ ಮ್ಯಾಕ್ಸಿಮಮ್ ಇದೆ ಅಂತ ಕೇಳ್ತಾ ಇದ್ದಾರೆ. ಮೊದಲು f ಡ್ಯಾಶ್ ಆಫ್ x ಬರೆದು ಬಿಡ್ತೀನಿ. f ಡ್ಯಾಶ್ ಆಫ್ x ಏನು? 1 by 8 plus 2 minus 2 by x square. 2 ನಿಲ್ಲಿಸ್ತಾ ಇರಂಗಿದೆ ಗುರುಗಳು. 1 by x ಡಿಫ್ರೆನ್ಶಿಯೇಷನ್ ಕಣ. ಹೌದಾ? ಸೊ ನಾವು ಲೆಟ್ ಅಸ್ ಈಕ್ವೇಟ್ ದಿಸ್ ಟು 0. ಸುಮ್ಮನೆ ಈಕ್ವೇಟ್ ಮಾಡೋಣ. Therefore 1 by 8 is equal to 2 by x square. Therefore x square is equal to 16. ಹೌದಾ? Okay sir. ಹೌದಾನೆ? Yes sir. Therefore x is equal to 4 plus or minus 4. x is equal to plus or minus 4. Yes sir. ಈಗ ಕ್ವಶನ್ ಏನಪ್ಪಾ ಅಂದ್ರೆ ಎಲ್ಲಿ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ, ಎಲ್ಲಿ ಫಂಕ್ಷನ್ ಡಿಕ್ರೀಸ್ ಆಗ್ತಾ ಇದೆ ಅಂತ.
ಎಸ್ ಸರ್. ಎಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಎಲ್ಲಿ ಪಾಸಿಟಿವ್ ಆಗುತ್ತೆ? ಎರಡು ಈಕ್ವಲ್ ಇದ್ದಾಗ ಎಲ್ಲಿ? ಇದು 4 ಹತ್ರ. ಈಗ ಸಿ ಮೈ ಕ್ವಶನ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಲ್ಲಿ ಪಾಸಿಟಿವ್ ಆಗುತ್ತೆ? ಸಿ ಮೈ ಕ್ವಶನ್ ಈಸ್ ವೇರ್ 1/8 ಮೈನಸ್ 2/x² ಈಸ್ ಪಾಸಿಟಿವ್ ಅನ್ನೋದೇ ಕ್ವಶನ್. ಎಲ್ಲಿ ಕ್ವಶನ್ ಪಾಸಿಟಿವ್ ಆಗುತ್ತೆ? Sir, when x² is less than 2, sir. ಅಂದ್ರೆ 1/8 is greater than 2/x² ಇದ್ದಾಗ ಪಾಸಿಟಿವ್. ಹೌದಾ? Yes sir. ಹೌದಾನೆ? Yes. When x² is greater than 16 ಇದ್ದಾಗ ಪಾಸಿಟಿವ್. ಅಂದ್ರೆ x² is greater than 16 ಅಂತ ಹೇಳಿದ್ರೆ ನೋಡಪ್ಪ -4 and +4. When x greater than 4 it is positive. Yes sir. When x lesser than 4 it is negative. ಹೌದಾ? ಸೊ ಆದ್ರಿಂದ x greater than 4 it is positive. x lesser than 4 it is negative. ಹಾಗಿದ್ರೆ ಏನಾಗುತ್ತೆ? x is maximum at 4 sir. x is equal to 4 x is equal to 6? x is equals to 6 sir. ಯಾಕೆ? ಯಾಕಂದ್ರೆ 4 ಇಂದ ಕೆಳಗಡೆ ಅಂದ್ರೆ ನೆಗೆಟಿವ್ ಇದೆ. ಆಯ್ತು. 4 ಇಂದ ಮೇಲೆ ಅಂದ್ರೆ ಪಾಸಿಟಿವ್. ವೆರಿ ಗುಡ್, ವೆರಿ ಗುಡ್. See, x greater than 4 function is actually rising. Sir. x lesser than 4 function is falling. Even though this is the critical point of maxima, 4 ಗಿಂತ ಜಾಸ್ತಿ ಆದಾಗ ರೈಸ್ ಆಗ್ತಾ ಇದೆ ಅಂತ ಹೇಳಿದ್ರೆ 6 ಅಲ್ಲಿ ಅದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರಲೇಬೇಕು. ಆದ್ರಿಂದ f of 6 is the maximum. ಯಾಕೆ 6 ತಗೋತಾ ಇದೀವಿ ಅಂದ್ರೆ they have given 1,6. f of 6 is 6/8 plus 2/6. 2/6 ಹೌದಾನೆ? Yes sir. 3/4 plus 1/3. 3/4 plus 1/3. 1/3 ಏನಾಯ್ತಪ್ಪ? 3 into 4 is 12. Yes sir. 12/4 is 3. 3 into 3 is 9 plus 3/4 is 9 plus 4. ಹೌದಾ? 13/12. ಸೊ ಈ ಸೂಕ್ಷ್ಮ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 4 ಇಂದ ಆಚೆಗೆ ಫಂಕ್ಷನ್ ಇನ್ಕ್ರೀಸಿಂಗ್. 4 ಇಂದ ಆಚೆಗೆ ಫಂಕ್ಷನ್ ಇನ್ಕ್ರೀಸ್ ಇರೋದ್ರಿಂದ ಈ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಅಂಡ್ 6 is a critical point. ಅಂದ್ರೆ 6 is extreme. 4.1 ಗೆ 4 ಗಿಂತ ಜಾಸ್ತಿ ವ್ಯಾಲ್ಯೂ ಬಂದಿರುತ್ತೆ. 4.2 ಗೆ 4.1 ಗಿಂತ ಜಾಸ್ತಿ. ಇಟ್ ಇಸ್ ರೈಸಿಂಗ್. ಸೊ 6 is the upper limit. ಅವ್ರು ಕೊಟ್ಬಿಟ್ಟಿದ್ದಾರೆ ಕ್ಲೋಸ್ಡ್ ಇಂಟರ್ವಲ್ 6. ಆದ್ರಿಂದ 6 ಆಗ್ತಾ ಇದೆ. ಗೊತ್ತಾಯ್ತಾ? ಓಕೆ. The maximum value of 4 sin square x minus 12 sin x plus 7 is. ನೋಡಪ್ಪ 4 sin square x ಇದೆಯಲ್ಲ 4 ಕಾಮನ್ ತಗೊಂಡ್ಬಿಡ್ತೀನಿ. ಏನಾಗುತ್ತೆ? sin square x minus 3 sin x minus 3 sin x plus 7 plus 7/3 7/4 7/4. ಹೌದಲ್ವಾ? ನಾನೇನ್ ಮಾಡ್ತೀನಿ? 4 ಕಾಮನ್ ತಗೊಂಡ್ಬಿಟ್ಟಿದ್ದೀನಿ. ಏನ್ ಮಾಡ್ತೀನಿ? sin x minus 3/2 whole square minus 9/4 plus 7/4 ಅಂತ ಬರೀತಾ ಇದ್ದೀನಿ. ಅರ್ಥ ಆಗ್ತಾ ಇದೆ ಇಲ್ವಾ? ಇನ್ನೊಂದ್ಸತಿ ಹೇಳ. ಐ ಆಮ್ ಡೂಯಿಂಗ್ ಕಂಪ್ಲೀಟಿಂಗ್ ದಿ ಸ್ಕ್ವೇರ್. sin x square x minus 3 sin x ಇತ್ತಲ್ಲ, ನಾನೇನ್ ಮಾಡಿದೆ? sin x ಬರ್ದೆ ಮೈನಸ್ ಬರ್ದೆ. 3ದ ಅರ್ಧ ಏನು? 3ದ ಅರ್ಧ ಅಂದ್ರೆ 3/2 ಬರ್ದೆ. ಸ್ಕ್ವೇರ್ ಅನ್ನ ಕಂಪ್ಲೀಟ್ ಮಾಡಿದೆ. ಮೈನಸ್ ಬರ್ದೆ. 3/2 ಸ್ಕ್ವೇರ್ 9/4. ಅಂದ್ರೆ ಈ ಭಾಗವನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ವಾಪಸ್ ಇದೇ ಬರುತ್ತೆ. ಪ್ಲಸ್ 7/4 ಪಾಪ ಅದ್ರ ಪಾಡ್ಗದ್ ಕೂತಿತ್ತು, ಅದನ್ನ ಬರ್ದಿದ್ದೀನಿ. ಸೊ ಏನಾಯ್ತು? y is equal to 4 times sin x minus 3/2 minus 9/4 plus 7/4 ಅಂದ್ರೆ ಏನಾಯ್ತು? minus 2/4 ಅಂದ್ರೆ minus 1/2. ಹೌದಲ್ವಾ? ಸೊ minus 1/2 ಇನ್ನೇನಾದ್ರು ಇದೆಯಪ್ಪ ಇಲ್ಲಿ? 7/4 1/2. ಈಗ ನೋಡಪ್ಪ y ಬಂತಲ್ವಾ? y ಇದ್ರ ವ್ಯಾಲ್ಯೂ ಆದ್ಮೇಲೆ ಇದ್ರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಾರೆ. ಇದು ಸ್ಕ್ವೇರ್ ಆಫ್ ಎ ನಂಬರ್ ಆಗಿರೋದ್ರಿಂದ ಈ sin x -1 ಆಗ್ಬಿಟ್ರೆ ಇದು ದೊಡ್ಡದಾಗತ್ತೆ. ಹೌದಲ್ವಾ? +1 ಆಗಿದ್ರೆ ಚಿಕ್ಕದಾಗುತ್ತೆ. ಆದ್ರಿಂದ sin x -1 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ.
-1 -3/2 ಅಂದ್ರೆ ಏನಾಯ್ತು? -5/2. -5/2 ಸ್ಕ್ವೇರ್ ಏನು? 25/4 ಮೈನಸ್ 1/2 ನ ನಾನೇನ್ ಮಾಡ್ತೀನಿ 2/4 ಅಂತ ಬರ್ಕೋತೀನಿ ಸೊ ದಟ್ ಐ ಕ್ಯಾನ್ ಈಸಿಲಿ ಕ್ಯಾನ್ಸಲ್ ಎವ್ರಿಥಿಂಗ್. 25 minus 2 is 23. So y max is maximum value of y is 23. So none of this. None of this ಗೂ ಕೂಡ ಒಂದು ಅವಕಾಶ ಬರಲಿ. ಬರೀ ಇರೋ ಕ್ವಶನ್ಗಳ ಆನ್ಸರ್ ಬರ್ತಾ ಇದ್ದಾವೆ. If f of x equals to x square when x is less than or equal to 0, 2 sin x is x if x is greater than 0, then x equals to 0 is. ನೋಡಿ, ಇದೊಂದು ಗ್ರಾಫ್ ಬರೀತೀನಿ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ. y is equal to x square is a parabola. What is the vertex of parabola? 0, 0. ಹೌದಲ್ವಾ? ಸೊ ಹಿಂಗಿಂದ ಬಂದು ಅಂದ್ರೆ ನೆಗೆಟಿವ್ ಇಂದ ಬಂದು 0 ಆಗೋ ತನಕ 0 ಡಿಕ್ರೀಸಿಂಗ್. ಸೊ ಇಲ್ಲಿಂದ ಆಚೆಗೆ ಇನ್ಕ್ರೀಸಿಂಗ್. ಬಟ್ ಅವ್ರು ಕೇಳ್ತಾ ಇರೋದು x square for x less than or equal to 0 ಅಂತೆ. ಸೊ this is the graph of x square for actually for generally x square graph ಹಿಂಗಿರ್ತದೆ. ಬಟ್ you have to take only negative part of x ಅಂದ್ರೆ ಇಷ್ಟೇ ತಗೊಳ್ಬೇಕು. sin 2x ಗ್ರಾಫ್ ಬರಿತೀನಿ ನೋಡಿ. sin 2x ಗ್ರಾಫ್ ತುಂಬಾ ಸಿಂಪಲ್ ಆಗಿ ಹಿಂಗಿರ್ತದೆ. ಹೌದಲ್ವಾ? ಸೊ ಇಟ್ ಈಸ್ 2 sin x, sin 2x 2 sin x ಎಲ್ಲ ಒಂದೇ. 2 sin x ಗ್ರಾಫ್ ಈಸ್ ಲೈಕ್ ದಿಸ್. ಕರೆಕ್ಟ್? Yes sir. ಹೌದಲ್ವಾ? ಸೊ x ಸ್ಕ್ವೇರ್ ಫಾರ್ x ನೆಗೆಟಿವ್, 2 sin x ಫಾರ್ x ಪಾಸಿಟಿವ್. ಇನ್ನೊಂದ್ಸತಿ ಬರುತ್ತೆ ತೋರಿಸ್ತೀನಿ ನೋಡಪ್ಪ. y is equal to x square ಹೀಗಿರ್ತದ. ಬಟ್ ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ ನೆಗೆಟಿವ್ ಪಾರ್ಟ್ ಆಫ್ ಇಟ್. ಕರೆಕ್ಟ್? ಆಮೇಲೆ y is equal to 2 sin x. 2 sin x is like this. So you have to consider only positive part of it. ನೋಡು, ನಾವು ತಗೊಳ್ಬೇಕಾಗಿರೋದು ಈ ಜಾಗ, ರೆಡ್ ಅಲ್ಲಿ ಬರೀತಾ ಇರೋದು, ಮತ್ತೆ ಈ ಜಾಗ. ಸೊ ಅಂದ್ರೆ ದ ಗ್ರಾಫ್ ಈಸ್ ಕ್ಲಿಯರ್ಲಿ ಲೈಕ್ ದಿಸ್. ಈ ಗ್ರಾಫ್ ಅನ್ನ ನೋಡ್ಕೊಂಡು ನೀವೇ ಹೇಳ್ರಿ. ಈ ಗ್ರಾಫ್ ನೋಡ್ಕೊಂಡು ನೀವೇ ಹೇಳಿ ಕಂಟಿನ್ಯೂಸ್ ಅಲ್ವಾ? ಯಾಕೆ ಕಂಟಿನ್ಯೂಸ್ ವಿದ್ಯಾರ್ಥಿಗಳೇ? ಯಾವುದೇ ಒಂದು ಗ್ರಾಫ್ ಅನ್ನ ಬರೆಯುವಾಗ ಇಫ್ ಐ ಆಮ್ ನಾಟ್ ಲಿಫ್ಟಿಂಗ್ ಮೈ ಹ್ಯಾಂಡ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಆದ್ರಿಂದ ಇಟ್ ಇಸ್ ಡೆಫಿನೆಟ್ಲಿ ಕಂಟಿನ್ಯೂಸ್. therefore ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಇಲ್ಲ. ಇಲ್ಲಿ ಬಿದ್ದು ಇಲ್ಲಿ ಹೇಳ್ತಾ ಇದೆ ಏನು? ಅದಕ್ಕೆ ಏನಾಗುತ್ತದ? ಇಟ್ ಇಸ್ ಇನ್ಕ್ರೀಸಿಂಗ್ ಸರ್. ಇಲ್ಲಿ ಇನ್ಕ್ರೀಸಿಂಗು, ಇಲ್ಲಿ ಡಿಕ್ರೀಸಿಂಗ್. ಆದ್ರಿಂದ ಇದೇನು ಪಾಯಿಂಟ್? ಇಟ್ ಈಸ್ ಮಿನಿಮಾ ವ್ಯಾಲ್ಯೂ. ವೆರಿ ಗುಡ್, ವೆರಿ ಗುಡ್. ಪಾಯಿಂಟ್ ಆಫ್ ಮಿನಿಮಾ. ಎಸ್ ಸರ್. ದಿಸ್ ಇಸ್ ಪಾಯಿಂಟ್ ಆಫ್ ಮಿನಿಮಾ. ಪಾಯಿಂಟ್ ಆಫ್ ಮಿನಿಮಾ, POM. ಓಕೆ, ಅರ್ಥ ಆಗ್ತಾ ಇದೆಯಾ? ಎಸ್ ಸರ್. On the interval close interval 0, 1, the function f of x equals to x power 25 of 1 minus x power 75 takes its maximum value at x equals to. ತುಂಬಾ ಸಿಂಪಲ್ ಇದು ನೋಡಪ್ಪ. ಹಾಂ ಸರ್. f dash of x ಬರಿಲ್ಲ? ಎಸ್ ಸರ್. ಏನಾಗುತ್ತೆ? 25 x power 24 1 minus x power 75 plus 75 x power 25 into 1 minus x power 74 into minus 1. 0 minus 1 ಅಲ್ವಾ? ಏನಾಯ್ತು? ಏನ್ ಕಾಮನ್ ತೆಗಿಬೋದು? 25 ಕಾಮನ್ ತೆಗಿರಿ, x ಪವರ್ 24 ಕಾಮನ್ ತೆಗಿರಿ, 1 minus x power 74 ಕಾಮನ್ ತೆಗಿಬೋದು. ಹೌದಲ್ವಾ? ಸೊ 25 ಇಲ್ಲಿದೆ, x power 24 ಇದೆ, 1 minus x power 74 ತಗೊಂಡು 1 minus x ಉಳ್ಕಂತ. 75 ಅಲ್ಲಿ 3 ಉಳ್ಕಂತ, ಯಾಕಂದ್ರೆ 75/25 is 3. x ಪವರ್ 25 ಅಲ್ಲಿ x ಉಳಿತು, ಮೈನಸ್ 1 ಉಳಿತು. ಹೌದಾ? ಸೊ ಏನಾಯ್ತು? 1 minus 4x, 1 minus 4x, minus x minus 3x ಅಲ್ವಾ? ಸೊ 1 minus 4x. ಸೊ ಇದನ್ನ ಸುಮ್ಮನೆ ನಾನು p ಅಂತ ಬರೀತೀನಿ. ಯಾಕೆ ಗೊತ್ತಾ p? ಯಾಕೆ p ಗೊತ್ತಾ? ಪಾಸಿಟಿವ್ ವ್ಯಾಲ್ಯೂ. ಯಾಕೆ ಪಾಸಿಟಿವ್ ವ್ಯಾಲ್ಯೂ ಹೇಳ್ತೀಯಾ ಸರ್? ಈವನ್ ನಂಬರ್ ಪವರ್ ಇದೆ ಸರ್. ಈವನ್ ಪವರ್ ಇದೆ. p ಇಂಟು 1 minus 4x ಆಯ್ತು. ಆಯ್ತಾ? ಈಗ ಇದಕ್ಕೆ ಆನ್ಸರ್ ಹೇಳ್ತೀಯ ನೋಡೋಣ. x is so 1/4. ಯಾಕೆ 1/4 ಸರ್? ಈಕ್ವಲ್ ಟು 0 ಮಾಡಿದ್ರೆ 1/4. ಈಕ್ವಲ್ ಟು 0 ಮಾಡಿದಾಗ ಯಾಕೆ 1/4 ಬರಬೇಕು ಸರ್? 1 minus 4 ಇದೆ. ಅದೇ ಆಯ್ತು ಗುರು, ನಾನು ಒಪ್ಕೋತೀನಿ. ಈಕ್ವಲ್ ಟು 0 ಮಾಡಿದಾಗ 1/4 ಬಂತು ಅಂತ ನಾವು ಒಪ್ಕೋತೀನಿ. ಆದ್ರೆ 1/4 ಆನ್ಸರ್ ಅಂತ ಹೆಂಗೆ ಹೇಳ್ತೀಯ?
ಅಲ್ಲ ಸರ್ ನಾ ಇದು ಹೇಳಿದ್ದ ಆನ್ಸರ್ 1/4 ಹೌದಲ್ಲ 1/4 ಅಂತ ಆನ್ಸರ್ ಅಂತ ನಾನು ಒಪ್ಕೋತೀನಿ. ಹೆಂಗೆ ಅಂತ ಹೇಳು. ಸರ್ ಇಂಟರ್ವಲ್ 0,1 ಅಷ್ಟೇ ಕೊಟ್ಟಿದ್ದಾರೆ ಸರ್. 0,1 ಅಲ್ಲಿ 1/4 ಹೌದಾ? ಹಾಂ ಸರ್. ಅದೇ 1/4 ಏನ್ ಗೊತ್ತಾ ವಿದ್ಯಾರ್ಥಿಗಳನ್ನ ನೋಡ್ಕೊಳ್ಳಿ. 1/4 ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು, ಸಮ್ ಪಾಸಿಟಿವ್ ವ್ಯಾಲ್ಯೂ ಇಂಟು 1 ಮೈನಸ್ 4x. ಎಕ್ಸ್ ಗ್ರೇಟರ್ ದೆನ್ 1/4. ಸಿ ಅಸ್ಯೂಮ್ ದಿಸ್ ಈಸ್ ಪಾಸಿಟಿವ್. ಓಕೆ ಸರ್. ದಿಸ್ ಇಂಪ್ಲೈಸ್ 1 ಈಸ್ ಗ್ರೇಟರ್ ದೆನ್ 4x. ಕರೆಕ್ಟ್ ಹೌದಾ? ಎಸ್ ಸರ್. Therefore 1/4 is greater than x. ಅಂದ್ರೆ x less than 1/4. ಓಕೆ. x less than 1/4 ಗೆ ಫಂಕ್ಷನ್ ಪಾಸಿಟಿವ್. ಎಸ್ ಸರ್. x greater than 1/4 ಗೆ ಫಂಕ್ಷನ್ ನೆಗೆಟಿವ್. ಫಂಕ್ಷನ್ ನೆಗೆಟಿವ್ ಅಂದ್ರೆ ಫಾಲಿಂಗ್. ಫಂಕ್ಷನ್ x less than increasing. 1/4 ಅಂದ್ರೆ increasing ಇಂದ decreasing ಇಂದ increasing ಬಂತು. Therefore it should be a maximum point. Therefore x is equal to 1/4. ಅರ್ಥ ಆಯ್ತಾ? ಎಸ್ ಸರ್. ವಿದ್ಯಾರ್ಥಿಗಳೇ, ಮ್ಯಾಕ್ಸಿಮಾ ಮಿನಿಮಾದ ಕಾನ್ಸೆಪ್ಟ್ಗಳನ್ನು ನಾನು ನಿಮಗೆ ಕಲಿಸಿದ್ದೀನಿ. ಇನ್ನೂ ಒಂದಷ್ಟು ಕಾನ್ಸೆಪ್ಟ್ ಇದೆ, ಇನ್ನೂ ಒಂದಷ್ಟು ಕಲಿಸೋದಿದೆ. ಇದು JEE ಮೇನ್ಸ್ ಕೂಡ ಉಪಯೋಗ ಆಗುವಂಥದ್ದು. ವಿದ್ಯಾರ್ಥಿಗಳೇ, ಇದನ್ನೆಲ್ಲ ಬಳಸ್ಕೊಳ್ಳಿ. ಮ್ಯಾಕ್ಸಿಮಮ್ ಮಿನಿಮದಲ್ಲಿ 4-3 ಕ್ವಶನ್ ಮಾಡಿಬಿಟ್ಟು ಮುಗ್ದೋಯ್ತು ಅಂತ ಹೇಳ್ತಾ ಇಲ್ಲ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆಗ್ಬೋದು, ಮ್ಯಾಕ್ಸಿಮಮ್ ಮಿನಿಮಮ್ ಆಗ್ಬೋದು, ಪ್ರತಿಯೊಂದು ಕಾನ್ಸೆಪ್ಟನ್ನು ನಿಮ್ಗೆ ಕಲಿಸಿದ್ದೀವಿ. ಇದನ್ನು ಬಳಸ್ಕೊಳ್ಳಿ. ನೀವು ಇದನ್ನು ಬಳಸ್ಕೊಂಡ್ರೆ ನಮ್ಗೆ ಅದಷ್ಟೇ ಸಂತೋಷ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ನಾವು ನಿಮ್ಮ ಪ್ರೀತಿಯ ಋಣದಲ್ಲಿದ್ದೀವಿ. ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾಗಿದೆ. ಅನಿವಾರ್ಯ ಅಂತಂದರೆ ಇನ್ನೂ ಒಂದು ಎಪಿಸೋಡನ್ನು ಮಾಡೋದಕ್ಕೆ ಕೂಡ ರೆಡಿ ಇದ್ದೀನಿ. ಆದರೆ ಅದು ಎಷ್ಟು ಮಾಡಬೇಕಂತ ಗೊತ್ತಿಲ್ಲ. ರೈಟ್. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ವಿದ್ಯೆ ಕಲಿಯಿರಿ, ಒಳ್ಳೆಯ ಅಂಕಗಳು ಬರಲಿ. ನಮಸ್ಕಾರ.